ಇವತ್ತು ಆರ್ಸಿಬಿ ಮತ್ತು ಸಿಎಸ್ಕೆ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಆರ್ಸಿಬಿ ಅಭಿಮಾನಿಗಳು ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ ಇವತ್ತಿನ ಮ್ಯಾಚ್ ಏನಾಗಬಹುದು ಅಂತ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಮ್ಯಾಚ್ ನಡೆಯಲಿದೆ. ಬೆಂಗಳೂರಿನಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಕಾಳಗ ನಡೆಯಲಿದೆ. ಸಿಎಸ್ಕೆ ಅಭಿಮಾನಿಗಳು ಕೂಡ ಇವತ್ತಿನ ಮ್ಯಾಚ್ ಹೇಗಾಗಬಹುದು ಅನ್ನುವಂಥ ಕುತೂಹಲದಲ್ಲಿದ್ದಾರೆ. ಕೊಹ್ಲಿ ಮತ್ತು ಧೋನಿಗೆ ಕೊನೆಯ ಬಾರಿ ಇಲ್ಲಿ ಮುಖಾಮುಖಿ ಆಗ್ತಿದ್ದಾರೆ. ಅಗ್ರಸ್ಥಾನದ ಮೇಲೆ ಬೆಂಗಳೂರು ಬಾಯ್ಸ್ ಕಣ್ಣಿಟ್ಟಿದ್ದಾರೆ. ಹೌದು, ಈಗಾಗಲೇ ಟಾಪ್ ರೇಟಿಂಗ್ನಲ್ಲಿರುವಂತಹ ಆರ್ಸಿಬಿ ಈ ಮ್ಯಾಚ್ ಅನ್ನ ಗೆಲ್ಲುವ ಮೂಲಕ ಪ್ಲೇ ಆಫ್ ಸ್ಥಾನವನ್ನು ಬಹುತೇಕ ಖಚಿತ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಒಂದು ಮ್ಯಾಚ್ ಕುತೂಹಲವನ್ನು ಹೆಚ್ಚು ಮಾಡಿದೆ. ರೈಟ್, ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಇವತ್ತು ಆರ್ಸಿಬಿ ಮತ್ತು ಸಿಎಸ್ಕೆ ಮ್ಯಾಚ್ ಇರುವುದರಿಂದಾಗಿ ಒಂದು ರೀತಿ ಕುತೂಹಲ ಹೆಚ್ಚಾಗಿದೆ. ಆರ್ಸಿಬಿ ಗೆದ್ರೆ ಪ್ಲೇ ಆಫ್ನಲ್ಲಿ ಚಾನ್ಸನ್ನು ಪಡೆದುಕೊಳ್ಳುತ್ತೆ. ಸೊ ಇವತ್ತು ಕ್ರಿಕೆಟ್ ಅಭಿಮಾನಿಗಳು, ಆರ್ಸಿಬಿ ಮತ್ತು ಸಿಎಸ್ಕೆ ಅಭಿಮಾನಿಗಳ ಕಾತರ ಕುತೂಹಲ ಮ್ಯಾಚ್ ಬಗ್ಗೆ ಯಾವ ರೀತಿ ಇದೆ, ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ? ಎಸ್ ದಿವ್ಯಾ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತು 7:30ಕ್ಕೆ ಸರಿಯಾಗಿ ಚೆನ್ನೈ ಮತ್ತು ಆರ್ಸಿಬಿ ನಡುವಣ ಒಂದು ಹೈ ವೋಲ್ಟೇಜ್ ಪಂದ್ಯ ಆರಂಭ ಆಗುತ್ತೆ. ಹೀಗಾಗಿ ಇವತ್ತು ಅಭಿಮಾನಿಗಳ ಉತ್ಸುಕತೆ ಮತ್ತು ಅಭಿಮಾನಿಗಳ ಕ್ರೇಜ್ ಏನಿರುತ್ತೆ ಅದು ಡಬಲ್ ಆಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಚೆನ್ನೈಗೆ ಹೋಗಿ ಅಲ್ಲೇ ಆರ್ಸಿಬಿ ತಂಡ ಗೆದ್ದು ಬಂದಿತ್ತು. ಇವತ್ತು ಕೂಡ ಆರ್ಸಿಬಿ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಆರ್ಸಿಬಿ ತಂಡ ಕೂಡ ಇದೆ. ಹಾಗಾಗಿ ಅಭಿಮಾನಿಗಳು ಕೂಡ ಇರುವಂಥದ್ದು. ಗೇಟ್ ನಂಬರ್ 12 ಸಮಯ ಕೇವಲ 4 ಅಭಿಮಾನಿಗಳ ಸಂಖ್ಯೆ. ಈ ಒಂದು ಕ್ರೇಜ್, ಈ ಒಂದು ಅಭಿಮಾನ ಕೂಡ, ಅದರಲ್ಲೂ ಕೂಡ ಆರ್ಸಿಬಿ ಪಂದ್ಯ ಹೆಚ್ಚಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಸಂಖ್ಯೆ ಏನಿರುತ್ತೆ ಅದು. ಈಗಾಗಲೇ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತ್ಕೊಂಡು ಅಭಿಮಾನಿಗಳು ನಿಂತ್ಕೊಂಡಿರುವಂತದ್ದು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಎಲಿಮಿನೇಟ್ ಆಗಿರುವಂತದ್ದು ಟೂರ್ನಿಯಿಂದ ಏನು ಚೆನ್ನೈ ಈಗಾಗಲೇ ಎಲಿಮಿನೇಟ್ ಆಗಿದೆ. ಎಲಿಮಿನೇಟ್ ಆದ್ರೂ ಕೂಡ ಆ ಒಂದು ಚೆನ್ನೈನ ಅಭಿಮಾನಿಗಳು ಕೆಲವರು ಅಲ್ಲಲ್ಲಿ ಕಾಣಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಆರ್ಸಿಬಿ ಅಂತ ಏನಿದೆಯಲ್ಲ, ಆ ಒಂದು ತಾಕತ್ತು, ಆ ಒಂದು ದಮ್ಮು ಮತ್ತು ಆ ಒಂದು ಪವರ್ ಯಾವತ್ತೂ ಕೂಡ ಕಡಿಮೆ ಆಗುದಿಲ್ಲ. ಅಷ್ಟರ ಮಟ್ಟಿಗೆ ಆರ್ಸಿಬಿ ಅಭಿಮಾನಿಗಳ ಕ್ರೇಜ್ ಕೂಡ ಇರುವಂತದ್ದು. ಅಲ್ಲಲ್ಲಿ ಒಬ್ಬರು ಸಿಎಸ್ಕೆ ಅಭಿಮಾನಿಗಳಿದ್ದಾರೆ. ಅದನ್ನ ಬಿಟ್ರೆ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂತದ್ದು ಆರ್ಸಿಬಿ ಅಭಿಮಾನಿಗಳು. ಯಾಕಂತಂದ್ರೆ 2 ವರ್ಷದ ಮಗುವಿಂದ ಹಿಡ್ಕೊಂಡು 80 ವರ್ಷದ ಮುದುಕರವರೆಗೂ ಕೂಡ ಆರ್ಸಿಬಿ ಅಭಿಮಾನಿಗಳು ಇರ್ತಾರೆ. ಅಷ್ಟರ ಮಟ್ಟಿಗೆ ಕ್ರೇಜ್ ಇರುವಂತದ್ದು. ಇನ್ನು 5 ಗಂಟೆ ನಂತರ ಇದೇ ಒಂದು ಸ್ಟೇಡಿಯಂಗೆ ಇಡೀ ತಂಡ ಆಗಮಿಸುತ್ತೆ. 2 ತಂಡಗಳು ಆಗಮಿಸುತ್ತೆ. ಅವ್ರನ್ನೆಲ್ಲರನ್ನೂ ಕೂಡ ಬರಮಾಡಿಕೊಳ್ಳೋದಕ್ಕೆ ಫ್ಯಾನ್ಸ್ ಕಾತರದಿಂದ ಕಾಯ್ತಾ ಇರುವಂತದ್ದು. ಇನ್ನು ಕೆಲ ಅಭಿಮಾನಿಗಳು ಇವತ್ತಿನ ಪಂದ್ಯದ ಎಕ್ಸ್ಪೆಕ್ಟೇಷನ್ ಏನು ನಿಮಗೆ? ಬಂದಿದ್ರಿ, ಇವತ್ತಿನ ಪಂದ್ಯದ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್? ಬಾಗಲಕೋಟೆ ಡಿಸ್ಟ್ರಿಕ್ಟ್, ಉತ್ತರ ಕರ್ನಾಟಕ ಮಂದಿ ನಮ್ಮ ಕಡೆಯವರು ಹೇಳ್ರಿ ಸರ್, ಇವತ್ತಿನ ಮ್ಯಾಚಿನ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಅದ ನಿಮಗೆ? ಆರ್ಸಿಬಿ ವಿನ್ ಆಗುತ್ತೆ ಇವತ್ತು 100%. ತಪ್ಪು ನಮ್ದು. ದಿವ್ಯಾ, ನಾನು ರಸ್ತೆಯಲ್ಲಿದ್ದೀನಿ, ಹೀಗಾಗಿ ಕೆಲವೊಬ್ಬರನ್ನ ಮಾತಾಡ್ಸೋದಕ್ಕೆ ಆಗ್ತಾ ಇಲ್ಲ. ಬಟ್ ಈ ಕ್ರೌಡ್ ಏನಿದೆಯಲ್ಲ, ಈ ಕ್ರೌಡ್ ಒಳಗಡೆ ನಾನು ಹೋದಂತಹ ಸಂದರ್ಭದಲ್ಲಿ ಅವರ ಅಭಿಮಾನ, ಅವರ ಉತ್ಸುಕತೆ ಮತ್ತು ಅವರ ಒಂದು ಆರ್ಸಿಬಿ ಮೇಲಿನ ಪ್ರೀತಿ ಏನಿದೆ ಅದು ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಹೀಗಾಗಿನೇ ಈಗ ನಾನು ಈ ಒಂದು ಏನು ಬ್ಯಾರಿಕೇಡ್ ಏನಿದೆ, ಈ ಬ್ಯಾರಿಕೇಡ್ ಅನ್ನ ದಾಟ್ಕೊಂಡು ನಾನು ಹೊರಗಡೆ ಹೋಗುವಂತದ್ದು. ನೋಡಿ, ನಮ್ಮ ಆರಕ್ಷಕ ಸಿಬ್ಬಂದಿ ಕೂಡ ಅಭಿಮಾನಿಗಳನ್ನ ನಿಯಂತ್ರಿಸಬೇಕು ಅಂತ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇನ್ನು ಯಾವುದೇ ಒಂದು ಪಂದ್ಯ ನಡಿಬೇಕು ಅಂದ್ರೂ ಕೂಡ ಪೊಲೀಸರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಫ್ಯಾನ್ಸ್ ಗಳನ್ನ ಕಂಟ್ರೋಲ್ ಮಾಡಬೇಕು, ಫ್ಯಾನ್ಸ್ ಗಳನ್ನ ಕಳುಹಿಸಬೇಕು, ಫ್ಯಾನ್ಸ್ ಗಳನ್ನ ಯಾವುದೇ ಗಲಾಟೆ ಆಗದಂತೆ ತಡಿಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಕೆಲಸ ಮಾಡ್ತಾ ಇರ್ತಾರೆ. ಅವರ ಕರ್ತವ್ಯವನ್ನು ಅವ್ರು ಮಾಡ್ತಾರೆ. ಆದ್ರೆ ಯಾವುದಕ್ಕೂ ಕೂಡ ಫ್ಯಾನ್ಸ್ ತಪ್ಪು ಹಾಕೋದಿಲ್ಲ. ಯಾವತ್ತಿದ್ರು ಆರ್ಸಿಬಿ ಕ್ರೇಜ್ ಕಡಿಮೆ ಆಗೋದಿಲ್ಲ. ಈಗ ಸದ್ಯಕ್ಕೆ ಇಲ್ಲಿರುವಂತಹ ಕ್ರೌಡ್ ಮಧ್ಯೆ ನಾನು ಹೋಗ್ತೀನಿ, ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನನ್ನೇ ತಳ್ಳುವಷ್ಟು ಅಭಿಮಾನಿಗಳಲ್ಲಿ ಇದ್ದಾರೆ. ಕೆಲವೊಬ್ರು ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಎಸ್, ಇಲ್ಲಿ ಲೇಡಿ ಫ್ಯಾನ್ಸ್ ಗಳು ಕೂಡ ಇದ್ದಾರೆ, ಅವ್ರನ್ನೆಲ್ಲ ಮಾತಾಡ್ತೀನಿ. ಬ್ರದರ್, ಎಲ್ಲಿಂದ ಬಂದಿದ್ದೀರಿ? ಓಕೆ, ರೈಟ್, ಥ್ಯಾಂಕ್ ಯು ವಿಶ್ವ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಆರ್ಸಿಬಿ ಕ್ರೇಜ್ ಜಾಸ್ತಿ ಆಗಿದೆ. ಸಿಎಸ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಬಹಳಷ್ಟು ಕ್ರೌಡ್ ಕೂಡ ಇದೆ. ಸೊ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ.